ನಮಸ್ಕಾರ ಎಲ್ಲರಿಗೂ. ವಿಜಯ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ತುಂಬ ವಿಶೇಷವಾದ ಆರೋಗ್ಯಕರವಾದ ದೇಹಕ್ಕೆ ಅತ್ಯದ್ಭುತವಾದ ಪೌಷ್ಟಿಕಾಂಶವನ್ನು ನೀಡುವ ಗೋಣಿ ಸೊಪ್ಪಿನ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಈ ಗೋಣಿ ಸೊಪ್ಪು ಎಲ್ಲಿ ಸಿಗುತ್ತೆ ಅಂದರೆ ತೋಟದಲ್ಲಿ, ಹೊಲದಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ. ಮತ್ತು ಈ ಸೊಪ್ಪಿನ ಬಗ್ಗೆ ಕೆಲವರಿಗಂತೂ ಗೊತ್ತೇ ಇರೋದಿಲ್ಲ. ಆದರೆ ಹಳ್ಳಿ ಜನಗಳಿಗೆ ಈ ಸೊಪ್ಪು ಸರ್ವೇ ಸಾಮಾನ್ಯವಾಗಿದೆ. ಏಕೆಂದರೆ ನಮ್ಮ ಹಿಂದಿನ ಪೂರ್ವಜರು ಸನಾತನ ಕಾಲದಿಂದಲೂ ಗೋಣಿ ಸೊಪ್ಪನ್ನು ದಿನದಲ್ಲಿ 1 ಬಾರಿಯಾದರೂ ಸೇವಿಸುತ್ತಿದ್ದರಂತೆ. ಗೋಣಿ ಸೊಪ್ಪನ್ನು ನಾವು ಸೇವಿಸುವುದರಿಂದ ಅನೇಕ ಕಾಯಿಲೆಗಳು ನಿವಾರಣೆಯಾಗುತ್ತದೆ. ಹೊಟ್ಟೆ ಸಮಸ್ಯೆಗಳಾದ ಅಲ್ಸರ್, ಅಜೀರ್ಣ, ಗ್ಯಾಸ್ಟ್ರಿಕ್ಗೆ ರಾಮಬಾಣ. ಈ ಗೋಣಿ ಸೊಪ್ಪನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಜನರು ಗೋಣಿ ಸೊಪ್ಪು, ದೊಡ್ಡ ಗೋಣಿ ಸೊಪ್ಪು, ಕೆಂಪು ಗೋಣಿ ಸೊಪ್ಪು ಎಂಬ ಹೆಸರಿನಿಂದ ಕರೀತಾರೆ. ಸಂಸ್ಕೃತದಲ್ಲಿ ಪೋಟಿಕಾ, ಲೋನಿಕಾ, ಬೃಹತ್ ಲೋನಿಕಾ ಎಂಬ ಹೆಸರುಗಳಿಂದ ಕರೀತಾರೆ. ಈ ಗೋಣಿ ಸೊಪ್ಪಿನಲ್ಲಿ ವಿಟಮಿನ್ ಎ, ಬಿ, ಸಿ, ಒಮೆಗಾ 3 ಫ್ಯಾಟ್ ಆಸಿಡ್, ಕಾಪರ್, ಕಬ್ಬಿಣಾಂಶಗಳು ಹೇರಳವಾಗಿ ಸಿಗುತ್ತೆ. ನಮ್ಮ ದೇಹಕ್ಕೆ ಕಾಪರ್, ಕಬ್ಬಿಣಾಂಶ ಅತ್ಯಗತ್ಯ. ಈ ಗೋಣಿ ಸೊಪ್ಪಿನಲ್ಲಿ ಕಾಪರ್, ಕಬ್ಬಿಣಾಂಶ ಹೇರಳವಾಗಿ ಇರುವುದರಿಂದ ನಮ್ಮ ದೇಹದ ರಕ್ತ ಚಲನೆ ಸರಿ ಮಾಡಿ ಹೃದಯ, ಮೆದುಳಿಗೆ ರಕ್ತವು ಬ್ಲಾಕ್ ಆಗದಂತೆ ತಡೆಯುತ್ತೆ. ಕೆಲವರ ಮಕ್ಕಳ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಗೋಣಿ ಸೊಪ್ಪಿನ ಸೇವನೆಯಿಂದ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗಿದೆ. ವಯಸ್ಸಾದವರ ಮೂಳೆ ಸವೆತವನ್ನು ತಡೆಯುತ್ತದೆ. ಆಯುರ್ವೇದ ಸಂಶೋಧನೆ ಪ್ರಕಾರ ಗೋಣಿ ಸೊಪ್ಪಿನಿಂದ ಔಷಧಗಳನ್ನು ತಯಾರು ಮಾಡುತ್ತಾರೆ. ಇಷ್ಟು ಪೌಷ್ಟಿಕಾಂಶ ಹೊಂದಿರುವ ಗೋಣಿ ಸೊಪ್ಪನ್ನು ಸೇವಿಸುವುದರಿಂದ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಎಲ್ಲರ ಮನೆಯಲ್ಲೂ ಅಟ್ಲೀಸ್ಟ್ ವಾರಕ್ಕೆ 2 ಬಾರಿಯಾದರೂ ಗೋಣಿ ಸೊಪ್ಪನ್ನು ಸೇವಿಸಿದರೆ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಿಸೋದಿಲ್ಲ. ಈ ಗೋಣಿ ಸೊಪ್ಪನ್ನು ನಮ್ಮ ಮನೆಯ ಅಂಗಳದಲ್ಲಿ, ಮನೆಯ ಟೆರೇಸ್ನ ಪಾಟ್ಗಳಲ್ಲಿ ಈ ಗೋಣಿ ಸೊಪ್ಪನ್ನು ಬೆಳೆಸಬಹುದು. ಬನ್ನಿ, ಇಂತಹ ಪೌಷ್ಟಿಕಾಂಶ ಹೊಂದಿರುವ ಆರೋಗ್ಯಕರವಾದ ಗೋಣಿ ಸೊಪ್ಪಿನ ಸಾಂಬಾರನ್ನು ಮಾಡಿ ತೋರಿಸ್ತೀನಿ. ಈ ಗೋಣಿ ಸೊಪ್ಪು ಯಾವುದು, ಹೇಗಿರುತ್ತೆ ಅಂದರೆ ಇದರ ಎಲೆ ತುಂಬ ಮಂದವಾಗಿರುತ್ತದೆ. ಇದರ ಕಾಂಡ ಕೆಲವು ಹಸಿರಾಗಿರುತ್ತೆ, ಕೆಲವು ಕಾಂಡವು ಕೆಂಪಾಗೂ ಇರುತ್ತೆ. ಆದರೆ ಎಲೆ ಮಾತ್ರ ಹಸಿರು ಬಣ್ಣದಲ್ಲಿರುತ್ತೆ. ಕಾಂಡವು ಮಾತ್ರ ಹಸಿರು ಕೆಂಪು ಬಣ್ಣದಲ್ಲಿ ಇರುತ್ತೆ. ಗೋಣಿ ಸೊಪ್ಪನ್ನು ಕೀಳುವಾಗ ಹೆಚ್ಚು ಬಲದಿಂದ ಕೀಳುವ ಅಗತ್ಯವೇ ಇರೋದಿಲ್ಲ. ಕೇವಲ 2 ಬೆರಳಿಂದ ಕೀಳಬಹುದು, ಅಷ್ಟು ಮೃದುವಾಗಿರುತ್ತದೆ. ಈ ಗೋಣಿ ಸೊಪ್ಪು ಟೇಸ್ಟ್ ಹೇಗಿರುತ್ತೆ ಎಂದರೆ ಹುಳಿಯಾಗಿರುತ್ತೆ. ಇದಕ್ಕೆ ನಾವು ಹುಣಸೆಹಣ್ಣನ್ನು ಯೂಸ್ ಮಾಡೋದೇ ಬೇಡ. ಮತ್ತು ಗೋಣಿ ಸೊಪ್ಪು ನಮ್ಮ ದೇಹಕ್ಕೆ ತಂಪನ್ನು ಸಹ ನೀಡುತ್ತದೆ. ಕೇಳಿದ್ರಲ್ಲ ಇಷ್ಟು ಗೋಣಿ ಸೊಪ್ಪಿನ ಮಹತ್ವ. ಬನ್ನಿ ಈಗ ಈ ಗೋಣಿ ಸೊಪ್ಪಿನ ಸಾಂಬಾರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಈಗ 1 ಕಟ್ಟಾಗುವಷ್ಟು ಗೋಣಿ ಸೊಪ್ಪನ್ನು ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಬಿಡಿಸಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ. ತೊಗರಿಬೇಳೆ 2 ಕಪ್ಪು, ಟೊಮೊಟೊ ತೊಳೆದು 2ರಿಂದ 3 ತಗೊಂಡಿದ್ದೀನಿ. 2 ಈರುಳ್ಳಿಯ ಸಿಪ್ಪೆ ತೆಗೆದು ಅರ್ಧ ಭಾಗ ಮಾಡಿದ್ದೀನಿ. ಬೆಳ್ಳುಳ್ಳಿಯನ್ನು 4ರಿಂದ 5 ಪೀಸ್ ಬಿಡಿಸಿ ಇಟ್ಟಿದ್ದೀನಿ. 2 ಸ್ಪೂನ್ ಜೀರಿಗೆ, ಅರಿಶಿನ ಸ್ವಲ್ಪ, ಹಸಿ ತೆಂಗಿನಕಾಯಿ ತುರಿ ಅರ್ಧ ಕಪ್, ಖಾರಕ್ಕೆ ಒಣಮೆಣಸಿನ್ಕಾಯಿ. ನಿಮಗೆ ಒಣಮೆಣಸಿನ್ಕಾಯಿ ಇಷ್ಟವಾಗದಿದ್ದರೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಬಹುದು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿಯನ್ನು ಯೂಸ್ ಮಾಡಬಹುದು. ಧನಿಯಾ ಪುಡಿ ಅರ್ಧ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ 2 ಸ್ಪೂನು, ಕರಿಬೇವು ಸ್ವಲ್ಪ, ಇಂಗು ಸ್ವಲ್ಪ, ಸಣ್ಣಗೆ ಹಚ್ಚಿರುವ ಕೊತ್ತಂಬರಿ ಸೊಪ್ಪು ಮತ್ತು ನೀರು. ಬೇಕಾಗುವ ಪದಾರ್ಥಗಳು. ಸರಿ ಬನ್ನಿ ಈಗ ಗೋಣಿ ಸೊಪ್ಪಿನ ಸಾಂಬಾರನ್ನು ಮಾಡೋಣ. ಮೀಡಿಯಂ ಸೈಜ್ ಕುಕ್ಕರನ್ನು ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ತೊಗರಿಬೇಳೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಹಾಕಿ ತೊಳೆಯೋಣ. ತೊಳೆದ ನಂತರ ನೀರನ್ನು ಚೆಲ್ಲಿ ಇದಕ್ಕೆ ಹಚ್ಚಿಟ್ಟಿರುವ ಗೋಣಿ ಸೊಪ್ಪನ್ನು ಹಾಕೋಣ. ಮತ್ತು ಇದಕ್ಕೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನಕಾಯಿ, ಅರಿಶಿನ ಕುಕ್ಕರ್ ಒಳಗೆ ಹಾಕಿದ್ದೀವಿ. ಇದಕ್ಕೆ ಬೇಯುವಷ್ಟು ಬೇಳೆ, ಸೊಪ್ಪು ಮುಳುಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಕುಕ್ಕರನ್ನು ಇಡೋಣ. ಸ್ಟವ್ ಮೇಲೆ ಈಗ ಇಟ್ಟಿದ್ದೀನಿ. 2 ವಿಜಿಲ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಈಗ 2 ವಿಜಿಲ್ ಬಂದಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಈಗ ತಣ್ಣಗಾಗಿದೆ. ಕುಕ್ಕರ್ ಮುಚ್ಚಳವನ್ನು ತೆಗೆಯೋಣ. ನೋಡಿ ಈಗ ಬೇಳೆ ಸೊಪ್ಪು ಚೆನ್ನಾಗಿ ಬೆಂದಿದೆ. ಈ ಬೆಂದಿರುವ ಸೊಪ್ಪು, ಈರುಳ್ಳಿ, ಟೊಮೊಟೊ, ಮೆಣಸಿನಕಾಯಿ, ಜೀರಿಗೆ ಎಲ್ಲವನ್ನು ತೆಗೆದು ಕುಕ್ಕರಲ್ಲಿ ಬೇಳೆ ಮಾತ್ರ ಬಿಟ್ಟು ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಈಗ ಇದು ತಣ್ಣಗಾಗಲಿ. ಈಗ ಈ ಸೊಪ್ಪು ತಣ್ಣಗಾಗಿದೆ. ಇದನ್ನು ಸ್ಮ್ಯಾಶು ಮಾಡಬಹುದು, ಇಲ್ಲ ಅಂದರೆ ಮಿಕ್ಸಿಯಲ್ಲಾದರೂ ರುಬ್ಬಬಹುದು.
ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕೊಬ್ಬರಿ ತುರಿ, ಧನಿಯಾ ಪುಡಿ, ಈ ತಟ್ಟೆಯಲ್ಲಿನ ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸಿಯಲ್ಲಿ ರುಬ್ಬೋಣ. ತರಿಯಾಗಿ ರುಬ್ಬಬೇಕು. ರುಬ್ಬಿದ ಸೊಪ್ಪನ್ನು ಬೇಳೆ ಬೇಯಿಸಿದ ಕುಕ್ಕರಿಗೆ ಹಾಕೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಗಟ್ಟಿಯಾದರೆ ಸಾಂಬಾರಿಗೆ ಸ್ವಲ್ಪ ನೀರನ್ನು ಸೇರಿಸಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸ್ಟವ್ ಆನ್ ಮಾಡಿ ಈ ಕುಕ್ಕರನ್ನು ಇಡೋಣ. 20 ನಿಮಿಷ ಚೆನ್ನಾಗಿ ಕುದಿಯಬೇಕು. ಈಗ 20 ನಿಮಿಷ ಚೆನ್ನಾಗಿ ಕುದಿದ ನಂತರ ಇದಕ್ಕೆ ಹಚ್ಚಿಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ನಂತರ ಒಗ್ಗರಣೆಗೆ ಒಂದು ಸಣ್ಣ ಬಾಣಲೆಯನ್ನು ತಗೊಂಡಿದ್ದೀನಿ. ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆ ಇಡ್ತಾ ಇದ್ದೀನಿ. ಈ ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋಣ ಮತ್ತು ಇಂಗನ್ನು ಹಾಕೋಣ. ಕರಿಬೇವು ಸ್ವಲ್ಪ. ಈಗ ಒಗ್ಗರಣೆ ಆಗಿದೆ. ಕುದಿಯುತ್ತಿರುವ ಗೋಣಿ ಸೊಪ್ಪಿನ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಹಾಕೋಣ. ನೋಡಿ, ಈಗ ಬಿಸಿ ಬಿಸಿಯಾದ ಗೋಣಿ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಸ್ಟವ್ ಆಫ್ ಮಾಡೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ ಆಗಿ ರುಚಿಯಾಗಿ ಆರೋಗ್ಯಕರವಾದ ಗೋಣಿ ಸೊಪ್ಪಿನ ಸಾಂಬಾರನ್ನು ಮಾಡಿದ್ವಿ. ನೀವು ಸಹ ಮನೆಗಳಲ್ಲಿ ಗೋಣಿ ಸೊಪ್ಪಿನ ಸಾಂಬಾರನ್ನು ಮಾಡಿ ತಿಂದು ಆರೋಗ್ಯವಾಗಿರಿ. ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.